ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ಮಕ್ಕಳೇ, ನಿಮಗೆಲ್ಲರಿಗೂ 5ನೇ ತರಗತಿಯ ಪ್ರಥಮ ಭಾಷೆ ಸಿರಿಕನ್ನಡದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಕ್ಕಳೇ. ಬನ್ನಿ ತರಗತಿಯನ್ನು ಪ್ರಾರಂಭ ಮಾಡೋಣ. ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮಗೆ ಕೆಲವು ಸೂಚನೆಗಳನ್ನ ಕೊಡ್ತೀನಿ ಮಕ್ಕಳೇ. ಪ್ರಥಮ ಭಾಷೆ ಸಿರಿಕನ್ನಡ ಪಠ್ಯ ಪುಸ್ತಕವನ್ನು ಸಿದ್ಧವಾಗಿಟ್ಕೊಳ್ಳಿ. ಬರೆಯಲಿಕ್ಕೆ ಒಂದು ನೋಟ್ ಪುಸ್ತಕ, ಒಂದು ಪೆನ್. ನಾನು ಕೆಲವು ಚಟುವಟಿಕೆಗಳನ್ನ ಮಾಡಿಸ್ತೀನಿ ಮಕ್ಕಳೇ, ನೀವು ಕೂಡ ನನ್ನೊಟ್ಟಿಗೆ ಮಾಡಬೇಕು. ಮಾಡ್ತೀರಲ್ವಾ? ಬನ್ನಿ ತರಗತಿಯನ್ನು ಪ್ರಾರಂಭ ಮಾಡೋಣ ಮಕ್ಕಳೇ. ನಾವು ಕಳೆದ ತರಗತಿಯಲ್ಲಿ ನದಿಯ ಅಳಲು ಪಾಠದ ಸ್ವಲ್ಪ ಭಾಗವನ್ನು ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ ಮಕ್ಕಳೇ? ನೆನಪು ಮಾಡ್ಕೊಳ್ಳಿ. ನಾವು ನೀರಿನ ಮೂಲಗಳು ಯಾವುವು ಅಂತ ತಿಳ್ಕೊಂಡಿದ್ವಿ, ಜೊತೆಗೆ ನೀರಿನ ಮಾಲಿನ್ಯಕ್ಕೆ ಕಾರಣಗಳು ಏನು ಅಂತ ತಿಳ್ಕೊಂಡಿದ್ವಿ, ಜೊತೆಗೆ ಶಾಲೆಯ ಮಕ್ಕಳು ಆಟವಾಡಲು ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಅನಾಹುತಕ್ಕೆ ಈಡಾದರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ, ಜೊತೆಗೆ ಅವರ ಸಹಪಾಠಿಗಳು ವೈದ್ಯರ ಹತ್ತಿರ ಏನೆಂದೆಲ್ಲ ಮಾತಾಡ್ಕೊಂಡ್ರು ಅಂತ ತಿಳಿದುಕೊಂಡಿದ್ವಿ ಮಕ್ಕಳೇ. ಜೊತೆಗೆ ಕೆಲವು ವ್ಯಾಕರಣಾಂಶಗಳ ಬಗ್ಗೆನೂ ಸಹ ನಾವು ಅರ್ಥ ಮಾಡ್ಕೊಂಡಿದ್ವಿ, ಅಂದರೆ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿದುಕೊಂಡಿದ್ವಿ ಅಲ್ವಾ ಮಕ್ಕಳೇ? ಬನ್ನಿ ಕಳೆದ ತರಗತಿಯಲ್ಲಿ ಕಲಿತಂತಹ ಕೆಲವು ಕಲಿಕಾಂಶಗಳ ಬಗ್ಗೆ ನಾವು ಕೆಲವು ಪುನರ್ಮನನ ಚಟುವಟಿಕೆಗಳನ್ನ ಮಾಡುವುದರ ಮುಖಾಂತರ ಪ್ರಾರಂಭ ಮಾಡೋಣವೇ? ಬನ್ನಿ ಮಕ್ಕಳೇ. ಪುನರ್ಮನನ ಚಟುವಟಿಕೆಗಳು ಅಂದರೆ ಕಳೆದ ತರಗತಿಯಲ್ಲಿ ನೀವೇನು ಕಲ್ತ್ಕೊಂಡಿದ್ರೋ ಆ ಕೆಲವು ಕಲಿಕಾಂಶಗಳ ಮೇಲೆ ನಾನು ಕೆಲವು ಚಟುವಟಿಕೆಗಳನ್ನ ಮಾಡಿಸ್ತೀನಿ ಮಕ್ಕಳೇ. ಸಿದ್ಧರಿದ್ದೀರಲ್ವಾ? ಬನ್ನಿ ಮಕ್ಕಳೇ. ನೋಡಿ, ಇಲ್ಲಿ ಅಕ್ಷರ ಬಂಧ ಇದೆ. ನೀವಿಲ್ಲಿ ಏನು ಹುಡುಕಬೇಕು ಅಂತಂದರೆ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡು ಹಿಡಿದು ಬರೆಯಬೇಕು ಮಕ್ಕಳೇ. ನೋಟ್ ಪುಸ್ತಕವನ್ನು ಸಿದ್ಧವಾಗಿಟ್ಕೊಂಡಿದ್ದೀರಲ್ವ ಮಕ್ಕಳೇ? ಗಮನಿಸಿ, ಅಕ್ಷರ ಬಂಧದಲ್ಲಿ ಯಾವೆಲ್ಲ ಅಕ್ಷರಗಳಿದಾವೆ ನೋಡಿ, ಅದರಲ್ಲಿ ನೀವು ನೀರಿನ ಮೂಲಗಳನ್ನು ಕಂಡುಹಿಡಿಯಿರಿ ಮಕ್ಕಳೇ. ಗಮನಿಸ್ತಿದ್ದೀರಲ್ಲ? ಹೌದು ಮಕ್ಕಳೇ, ಕೊಳ ಹೌದಲ್ವಾ? ಇದು ಸಹ ಒಂದು ನೀರಿನ ಮೂಲ. ಮತ್ತೊಂದು ನೋಡಿ ಮಕ್ಕಳೇ, ಕಾಣ್ತಿದ್ಯಾ? ಹೌದು, ಕೊಳವೆ ಬಾವಿ. ಕೊಳವೆ ಬಾವಿ ಅನ್ನೋದು ಸಹ ಒಂದು ನೀರಿನ ಮೂಲ. ಮತ್ತೊಂದು ಗಮನಿಸ್ತಿರಲ್ಲ ಮಕ್ಕಳೇ, ಕೆರೆ ಹೌದಲ್ವಾ? ಕೆರೆ ಕೂಡ ಒಂದು ನೀರಿನ ಮೂಲ. ಹೊಳೆ ಹೌದಲ್ವಾ ಮಕ್ಕಳೇ? ಹೊಳೆಯನ್ನು ನೋಡಿ, ಇಲ್ಲಿ ಪಟ್ಟಿ ಮಾಡ್ತಾ ಇದ್ದೀರಲ್ವಾ? ಮತ್ತೊಂದು ನದಿ. ಗಮನಿಸಿ ಮಕ್ಕಳೇ, ನದಿ ಎನ್ನುವಂತಹ ಪದವನ್ನು ಸಹ ನೀವು ನೋಟ್ ಪುಸ್ತಕದಲ್ಲಿ ಬರಿತಾ ಹೋಗಿ, ನನ್ನೊಟ್ಟಿಗೆ ನೀವು ಕೂಡ ಬರಿಬೇಕು. ಜೊತೆಗೆ ಸಾಗರ. ಸಾಗರ ಅನ್ನುವಂತಹ ಪದ ಇದೆಯಾ ಮಕ್ಕಳೇ? ಗಮನಿಸಿ, ನೀವು ಗಮನಿಸಿ ಬರೀಬೇಕು. ಮತ್ತೊಂದು ನೋಡಿ ಮಕ್ಕಳೇ, ಸಾಗರ ಪದ ಬರೆದ್ರಲ್ವಾ? ಕಡಲು ಹೌದಲ್ವಾ? ಕಡಲು ಅನ್ನೋದು ಸಹ ಒಂದು ನೀರಿನ ಮೂಲ. ಬರೀರಿ ಮಕ್ಕಳೇ. ಮತ್ತೊಂದು ಕಟ್ಟೆ ಹೌದಲ್ವಾ ಮಕ್ಕಳೇ? ಗಮನಿಸಿ, ಕಟ್ಟೆ ಅನ್ನುವಂಥದ್ದು ಸಹ ನೀರಿನ ಮೂಲ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೀವು ಕಳೆದ ತರಗತಿಯಲ್ಲಿ ಏನನ್ನ ಕಲ್ತಿದ್ರಿ ಮಕ್ಕಳೇ, ಅದರ ಮೇಲೆ ಕೆಲವು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ಹೇಳಕ್ಕೆ ಸಿದ್ಧರಿದ್ದೀರಲ್ಲ? ಹೇಳಿ ಮಕ್ಕಳೇ. ಮೊದಲನೆಯದು, ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು? ಏಕೆ ಮಾಡಿದ್ರು? ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಹೌದು, ಮಕ್ಕಳು ಸೆಕೆಯನ್ನು ತಾಳಲಾರದೆ ನದಿಯಲ್ಲಿ ಸ್ನಾನ ಮಾಡಿದರು. ಸರಿಯಾದ ಉತ್ತರ ಅಲ್ವಾ ಮಕ್ಕಳೇ? ಎರಡನೆಯ ಪ್ರಶ್ನೆ, ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು? ಯಾರು ಸೇರಿಸಿದ್ರು ಅವ್ರನ್ನ ಆಸ್ಪತ್ರೆಗೆ? ಹೌದು, ಸ್ನಾನ ಮಾಡಿದವರನ್ನು ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದರು. ಮಕ್ಕಳೇ, ಈಗ ನೀವು ಕೆಲವು ಚಟುವಟಿಕೆಗಳನ್ನ ಮಾಡಿದ್ರಿ. ಚಟುವಟಿಕೆಗಳ ಮುಖಾಂತರ ನೀವು ಕಳೆದ ತರಗತಿಯಲ್ಲಿ ಏನನ್ನ ಕಲ್ತಿದ್ರಿ ಅದನ್ನ ಪುನರ್ಮನನ ಮಾಡ್ಕೊಂಡ್ರಿ, ನೆನಪು ಮಾಡ್ಕೊಂಡ್ರಿ ಅಲ್ವಾ ಮಕ್ಕಳೇ? ಈ ತರಗತಿಯಲ್ಲಿ ನಾವು ನದಿಯ ಅಳಲು ಪಾಠದ ಮುಂದುವರಿದ ಭಾಗವನ್ನ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ನಾನು ಮೊದಲಿಗೆ ಮಾದರಿ ವಾಚನ ಮಾಡ್ತೀನಿ, ನೀವು ಪುಟ ಸಂಖ್ಯೆ 9 ತೆಗೆದುಕೊಂಡು ಸಿದ್ಧವಾಗಿಟ್ಕೊಳ್ಳಿ ಮಕ್ಕಳೇ. ಬನ್ನಿ ಮಾದರಿ ವಾಚನ. ಪುಟ ಸಂಖ್ಯೆ 9.
ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ. ಭವಾನಿ: ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ. ಮಮತಾ: ಅಬ್ಬಾ, ಈ ಕೆಟ್ಟ ನೀರಿಗೆ ಅವರೇಕೆ ಇಳಿದರು? ಸುಜಾತ: ಸೆಕೆ ತಡೆಯಲು ಆಗಲಿಲ್ಲವೋ ಏನೋ. ಅಮಿತ್: ಇದು ಮಲಿನಗೊಂಡ ನದಿ. ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ಮಕ್ಕಳೆಲ್ಲರೂ ನದಿಯ ಬಗ್ಗೆ ತಾತ್ಸಾರವಾಗಿ ಮಾತನಾಡುತ್ತಾ ಹೀಯಾಳಿಸತೊಡಗುತ್ತಾರೆ. ಇದ್ದಕ್ಕಿದ್ದಂತೆ ಕೊಳೆ ಕೆಸರಿನಿಂದ ಕೂಡಿದ ಜಲದೇವತೆ ನೀರಿನ ಮಧ್ಯದಿಂದ ಧುತ್ತನೆ ಪ್ರತ್ಯಕ್ಷಳಾಗುತ್ತಾಳೆ. ಮಕ್ಕಳೆಲ್ಲ ಭಯಪಡುತ್ತಾರೆ. ಮಕ್ಕಳು: ಯಾರಿವಳು? ಎಷ್ಟು ಅಸಹ್ಯವಾಗಿದ್ದಾಳೆ. ಜಲದೇವತೆ: ನಾನು ಜಲದೇವತೆ ಮಕ್ಕಳೇ. ಮಕ್ಕಳು: ಛೀ ಛೀ, ಜಲದೇವತೆ ಹೀಗಿರುತ್ತಾಳೆಯೇ? ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತದೆ. ಜಲದೇವತೆ: ಏಕೆ? ನಾನು ನಿಮಗೇನು ಮಾಡಿರುವೆ? ನೀವೇಕೆ ಅಸಹ್ಯಪಟ್ಟುಕೊಳ್ಳುತ್ತಿದ್ದೀರಿ? ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿಲ್ಲವೇ? ಮಕ್ಕಳೇ, ನಾನು ಇಲ್ಲಿಯವರೆಗೂ ಮಾದರಿ ವಾಚನ ಮಾಡಿದೆ. ನೀವು ಕೂಡ ಗಮನಿಸಿರ್ತೀರಾ. ಉಳಿದ ಭಾಗವನ್ನು ನೀವು ಮನೆಯಲ್ಲಿ ಓದಬೇಕಾಗತ್ತೆ ಮಕ್ಕಳೇ. ಈಗ ಈ ಮಾದರಿ ವಾಚನ ಮಾಡಿದ ನಂತರ ಅದರ ವಿವರಣೆಯನ್ನು ನಿಮಗೆ ಕೊಡ್ತೀನಿ ಮಕ್ಕಳೇ, ಗಮನಿಸಿ. ಇಲ್ಲಿ ಹೇಳ್ತಾ ಇದ್ದಾಳೆ, ಭವಾನಿ ಎನ್ನುವಂತಹ ಒಂದು ಹುಡುಗಿ, ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ ಅಲ್ವಾ. ವೈದ್ಯರ ಹತ್ತಿರ ಮಾತನಾಡಿದಂತಹ ನಂತರ ಮಕ್ಕಳು ಏನು ಮಾಡ್ತಾರೆ ಅಂದರೆ ಆ ನದಿಯ ದಂಡೆಯ ಹತ್ತಿರಕ್ಕೆ ಬರ್ತಾರೆ. ಬಂದಂತಹ ಮಕ್ಕಳು ಅದರಲ್ಲಿ ಭವಾನಿ ಎನ್ನುವಂತಹ ಒಂದು ಹುಡುಗಿ ಹೇಳ್ತಾಳೆ, ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ. ಗಮನಿಸಿ ಮಕ್ಕಳೇ, ಇದು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ಎಷ್ಟೊಂದು ಗಲೀಜಾಗಿದೆ. ಅಲ್ಲಿ ಮಮತಾ ಹೇಳ್ತಾಳೆ, ಅಬ್ಬಾ, ಈ ಕೆಟ್ಟ ನೀರಿಗೆ ಅವರೇಕೆ ಇಳಿದರು? ಇಷ್ಟೊಂದು ಗಲೀಜಾಗಿರುವಂತಹ ನೀರು, ಇಷ್ಟೊಂದು ಮಾಲಿನ್ಯವಾಗಿರುವಂತಹ ನೀರು, ಇಂತಹ ಕಲುಷಿತಗೊಂಡಿರುವಂತಹ ನೀರಿಗೆ ಅವರೇಕೆ ಇಳಿದ್ರು? ಅಂದರೆ ಅವ್ರು ಸ್ನಾನ ಮಾಡಲಿಕ್ಕೆ ಏಕೆ ಹೋದರು ಅಂತ ಮಮತಾ ಕೇಳ್ತಿದ್ದಾಳೆ. ಸುಜಾತ: ಸೆಕೆ ತಡೆಯಲು ಆಗಲಿಲ್ಲವೋ ಏನೋ. ಗಮನಿಸಿ ಮಕ್ಕಳೇ, ಆ ಮಕ್ಕಳು ಬೆಳಗ್ಗೆಯಿಂದ ಆಟ ಆಡಿದ್ರಿಂದ ವಿಪರೀತ ಸೆಕೆ ಆಗಿತ್ತು. ತುಂಬ ಬೆವರು ಬಂದಿದ್ರಿಂದ ಆ ಮಕ್ಕಳು ಏನು ಮಾಡ್ತಾರೆ, ಆ ಸೆಕೆ ತಡಿಲಾರ್ದಲೆ ಆ ನೀರಿಗೆ ಇಳಿದಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅನಾಹುತ ಆಗಿರುತ್ತೆ. ಇಲ್ಲಿ ಸುಜಾತ ಅದನ್ನೇ ಹೇಳ್ತಾಳೆ, ಸೆಕೆ ತಡೆಯಲು ಆಗಲಿಲ್ಲವೋ ಏನು ಅಂತ ಮಕ್ಕಳು ಅಲ್ಲಲ್ಲೇ ಸಂಭಾಷಿಸುತ್ತಿದ್ದಾರೆ. ಅಂದರೆ ಅವರವರೇ ಮಾತನಾಡ್ಕೊಳ್ತಿದ್ದಾರೆ. ಅಮಿತ್: ಇದು ಮಲಿನಗೊಂಡ ನದಿ. ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ಹೌದಲ್ವ ಮಕ್ಕಳೇ? ಮಲಿನಗೊಂಡ ನದಿ ಅಂದರೆ ಕಲುಷಿತ ಆಗಿರುವಂಥದ್ದು, ಕೊಳಕಾಗಿರುವಂತಹ ನದಿ. ಇಂತಹ ನದಿಗಳು ಅಂದರೆ ಈ ರೀತಿಯ ನದಿಗಳ ನೀರನ್ನು ನಾವು ಉಪಯೋಗಿಸಿದ್ರೆ ಇಡೀ ಜೀವ ಸಂಕುಲ ಅಂದರೆ ಕೇವಲ ಮನುಷ್ಯನಿಗೆ ಮಾತ್ರ ತೊಂದರೆ ಆಗಲ್ಲ, ಇಡೀ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ಈ ನೀರನ್ನು ಬಳಸಿದ್ದೇ ಆದರೆ, ಈ ನೀರನ್ನು ಕುಡಿದಿದ್ದೇ ಆದರೆ ಅಂತಹ ಇಡೀ ಜೀವ ಸಮೂಹಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಇಲ್ಲಿ ಅಮಿತ್ ತನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದಾನೆ. ಅಷ್ಟರಲ್ಲಿ ಏನಾಯ್ತು ಅಂದರೆ ಇದ್ದಕ್ಕಿದ್ದಂತೆ ಕೊಳೆ ಕೆಸರಿನಿಂದ ಕೂಡಿದ ಜಲದೇವತೆ ನೀರಿನ ಮಧ್ಯದಿಂದ ಧುತ್ತನೆ ಪ್ರತ್ಯಕ್ಷಳಾಗುತ್ತಾಳೆ. ಮಕ್ಕಳೆಲ್ಲ ಭಯ ಪಡುತ್ತಾರೆ. ಗಮನಿಸಿ ಮಕ್ಕಳೇ, ಇಲ್ಲಿ ಇದ್ದಕ್ಕಿದ್ದಂತೆ ಕೊಳೆ ಕೆಸರಿನಿಂದ ಜಲದೇವತೆ ಮಧ್ಯದಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಧುತ್ತನೆ ಅಂದರೆ ಏಕಾಏಕಿ, ಇದ್ದಕ್ಕಿದ್ದಂತೆ. ಮಕ್ಕಳಿಗೆಲ್ಲ ಏನಾಯ್ತು, ಭಯ ಆಯಿತು. ಇದ್ದಕ್ಕಿದ್ದಂತೆ ಬಂದಿದ್ದು ಇದು ಏನು ಅನ್ನುವಂಥ ರೀತಿಯಲ್ಲಿ ಮಕ್ಕಳು ಭಯಪಟ್ಟು ನೋಡ್ತಾ ಇದ್ದಾರೆ. ಮಕ್ಕಳೇ ಗಮನಿಸಿ ಚಿತ್ರವನ್ನ. ಎಲ್ಲ ಮಕ್ಕಳು ಒಟ್ಟಿಗೆ ಹೇಳ್ತಾರೆ, ಯಾರಿವಳು, ಎಷ್ಟು ಅಸಹ್ಯವಾಗಿದ್ದಾಳೆ. ಮಕ್ಕಳು ಕೇಳ್ತಿದ್ದಾರೆ, ಯಾರಿವಳು, ಎಷ್ಟು ಅಸಹ್ಯವಾಗಿದ್ದಾಳೆ, ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಕೊಳೆ ಕೆಸರು ಇವಳ ಮೈ ಮೇಲೆಲ್ಲ ಇದೆ ಅಂತ ಮಕ್ಕಳು ಏನು ಮಾಡ್ತಾರೆ, ಆ ದೇವತೆಯನ್ನು ಅಂದರೆ ಜಲದೇವತೆಯನ್ನು ನೋಡಿದಾಗ ಮಕ್ಕಳು ಹೇಳ್ತಾ ಇದ್ದಾರೆ. ಆದರೆ ಮಕ್ಕಳಿಗೆ ಅದು ಜಲದೇವತೆ ಅಂತ ಗೊತ್ತಿರಲಿಲ್ಲ ಆ ಸಮಯದಲ್ಲಿ. ಜಲದೇವತೆ ಹೇಳ್ತಾಳೆ ಸೌಮ್ಯವಾಗಿ, ನಾನು ಜಲದೇವತೆ ಮಕ್ಕಳೇ, ಅಂದರೆ ನೀರಿನ ದೇವತೆ.
ಸಾಮಾನ್ಯವಾಗಿ ಜಲದೇವತೆ ಅಥವಾ ನೀರಿನ ದೇವತೆ ಎಂದಾಗ ನಾವು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ನೋಡಿರ್ತೀವಲ್ವ ಮಕ್ಕಳೇ, ಶುಭ್ರವಾದ ಬಟ್ಟೆಯನ್ನು ಹುಟ್ಟಿ ಅತಿ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ. ಅದೇ ಕಲ್ಪನೆಯಲ್ಲಿ ಇದ್ದಂತಹ ಮಕ್ಕಳು ಅವರನ್ನು ನೋಡಿ, ಅಂದರೆ ಜಲದೇವತೆಯನ್ನು ನೋಡಿ ಅಸಹ್ಯ ಪಟ್ಕೊತಾರೆ. ಅಂದರೆ ಈಕೆ ಕೊಳೆ ಕೆಸರಿನಿಂದ ಕೂಡಿದ್ದಾಳಲ್ಲ ಅಂತ ಮಕ್ಕಳೇನು ಮಾಡ್ತಾರೆ, ಅಸಹ್ಯ ಪಟ್ಕೊತಾರೆ. ಮಕ್ಕಳು ಛೀ ಛೀ ಜಲದೇವತೆ ಹೀಗಿರುತ್ತಾಳೆಯೇ, ನಾನು ಹೇಳಿದ್ನಲ್ಲ ಮಕ್ಕಳೇ, ಮಕ್ಕಳ ಕಲ್ಪನೆ, ನಿಮ್ಮ ಕಲ್ಪನೆಯೂ ಸಹ ಅದೇ ಆಗಿರುತ್ತೆ. ಜಲದೇವತೆ ಎಂದಾಗ ಅತ್ಯಂತ ಸುಂದರವಾಗಿ ಕಾಣುವಂತಹ ಒಬ್ಬ ದೇವತೆ ಅಂತ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಇದ್ದಂತಹ ಮಕ್ಕಳಿಗೆ ಈ ರೀತಿ ಅಸಹ್ಯವಾಗಿ ನೋಡಿದಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಆಗಾಗುತ್ತೆ. ಹೇಳ್ತಾರೆ ಮಕ್ಕಳು ಹಾಗೇನೆ, ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತದೆ, ಅಂದರೆ ನೋಡಬೇಕು ಅನ್ಸೋದಿಲ್ಲ ಅನ್ನುವಂಥ ಒಂದು ಅರ್ಥದಲ್ಲಿ ಮಕ್ಕಳು ಅಸಹ್ಯ ಆಗುತ್ತೆ ನೀನು ನೋಡಲಿಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಜಲದೇವತೆ ಕೇಳ್ತಾ ಇದ್ದಾರೆ ನೋಡಿ, ಏಕೆ ನಾನು ನಿಮಗೇನು ಮಾಡಿರುವೆ? ಮಕ್ಕಳು ಕೇಳ್ತಾ ಇದ್ದಾರೆ ನೋಡಿ ಮಕ್ಕಳೇ, ಅಲ್ಲಿ ಜಲದೇವತೆಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವೇಕೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೀರಿ? ನಾನು ನೋಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕೆ? ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿಲ್ಲವೇ? ಜಲದೇವತೆ ಮಕ್ಕಳಿಗೆ ಪ್ರಶ್ನಿಸ್ತಿದ್ದಾಳೆ, ಏಕೆ ನಾನು ನಿಮ್ಗೇನು ಮಾಡಿದ್ದೀನಿ? ನೀವೇಕೆ ನನ್ನ ನೋಡಿ ಅಸಹ್ಯ ಪಟ್ಕೊಳ್ತಾ ಇದ್ದೀರಾ? ನನ್ನಿಂದ ನೀವು ಹಲವು ಪ್ರಯೋಜನ ಪಡ್ಕೊಂಡಿದ್ದೀರಾ, ಹಲವು ಉಪಯೋಗಗಳನ್ನ ಪಡ್ಕೊಂಡಿದ್ದೀರಾ, ಆದರೂ ಸಹ ನೀವು ಈ ರೀತಿ ವರ್ತಿಸ್ತಿದ್ದೀರಾ ಅಂತ ಆ ನೋವನ್ನು ಜಲದೇವತೆ ಮಕ್ಕಳ ಹತ್ರ ತೋಡ್ಕೊತಿದ್ದಾಳೆ. ಮಕ್ಕಳೇ, ಇಲ್ಲಿ ರೆಹಮಾನ್ ಹೇಳ್ತಾ ಇದ್ದಾನೆ, ಎಲ್ಲ ಸರಿ, ಆದರೆ ಈಗ ನೀನು ಕಲುಷಿತಗೊಂಡಿರುವೆ, ನಿನ್ನ ನೀರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ಹೇಳ್ತಾ ಇದ್ದಾನೆ. ನೀನೀಗ ಗಲೀಜಾಗಿದೆಯಲ್ಲ, ಕೊಳಕಾಗಿದೆಯಲ್ಲ, ಈಗ ನಿನ್ನ ನೀರನ್ನು ನಾವು ಕುಡಿಯಬಾರದಂತೆ ಅಂತ ಮಕ್ಕಳೇನು ಮಾಡ್ತಾ ಇದ್ದಾರೆ, ಜಲದೇವತೆಗೆ ಹೇಳ್ತಾ ಇದ್ದಾರೆ. ಜೊತೆಗೆ ನಿನ್ನಲ್ಲಿ ನಾವು ಸ್ನಾನ ಮಾಡಬಾರದಂತೆ. ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ. ಮಕ್ಕಳು ಹೇಳ್ತಿದ್ದಾರೆ, ಅಲ್ಲಿ ವೈದ್ಯರು ಹೇಳಿದ್ರಲ್ಲ ಮಕ್ಕಳೇ, ಕಳೆದ ತರಗತಿಯಲ್ಲಿ ನಿಮ್ಗೆ ಹೇಳಿದ್ದೆ ಅಲ್ವಾ, ವೈದ್ಯರು ಹೇಳಿದ್ದಾರೆ ನಾವು ನಿಮ್ಮ ನೀರನ್ನು ಕುಡಿಯಬಾರದಂತೆ, ನಿಮ್ಮಲ್ಲಿ ಸ್ನಾನ ಮಾಡಬಾರದಂತೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿರೋದು? ರೆಹಮಾನ್ ಹೇಳ್ತಿದ್ದಾನೆ. ಅಲ್ಲದೆ ನಮ್ಮ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಯಾಕೆ ಗೊತ್ತಾ ವೈದ್ಯರು ನಮ್ಗೆ ಹಾಗೆ ಹೇಳಿದ್ದು? ನನ್ನ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿದ್ದರಿಂದ ಅವರು ಏನಾಗಿದ್ದಾರೆ ಅಂದರೆ ಆಸ್ಪತ್ರೆಗೆ ಸೇರಿದ್ದಾರೆ, ಅವರ ಆರೋಗ್ಯದ ಸ್ಥಿತಿ ಹದಗೆಟ್ಟಿದೆ ಅಂತ ಇಲ್ಲಿ ರೆಹಮಾನ್ ಜಲದೇವತೆಗೆ ಹೇಳ್ತಿದ್ದಾನೆ. ಮಕ್ಕಳೇ, ಜಲದೇವತೆ ಮಕ್ಕಳೇ, ಇದಕ್ಕೆಲ್ಲ ಕಾರಣ ನಾನಲ್ಲ ನೀವೇ ಅಂತ ಹೇಳ್ತಾ ಇದ್ದಾಳೆ ಜಲದೇವತೆ. ಗಮನಿಸಿ ಮಕ್ಕಳೇ, ಆ ಮಕ್ಕಳು ಹೇಳ್ತಾ ಇದ್ದಾರೆ ಜಲದೇವತೆ, ಇದಕ್ಕೆಲ್ಲ ಕಾರಣ ನಾನಲ್ಲ, ಇಷ್ಟೊಂದು ಕಲುಷಿತಗೊಂಡಿರೋದಕ್ಕೆ, ಇಷ್ಟೊಂದು ಮಲಿನವಾಗಿರೋದಕ್ಕೆ ಕಾರಣ ನಾನಲ್ಲ, ಅದಕ್ಕೆಲ್ಲ ಕಾರಣ ನೀವೇ ಅಂತ ಈಕೆ ಜಲದೇವತೆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ರಘುಗೆ ಆಶ್ಚರ್ಯ ಆಯಿತು, ಕೊಳಕಾಗಿರೋದು ಜಲದೇವತೆ, ಮಲಿನಗೊಂಡಿರೋದು ಜಲದೇವತೆ, ನಾವ ಅಂದ್ಬಿಟ್ಟು ಅಂತ ಹೇಳ್ತಾನೆ ರಘು, ನಾವೇ ಅಂತ ರಘು ಇಲ್ಲಿ ಕೇಳ್ತಾ ಇದ್ದಾನೆ. ಮಕ್ಕಳೇ ಗಮನಿಸಿ ಚಿತ್ರವನ್ನ. ಜಲದೇವತೆ ಹೇಳ್ತಾರೆ, ನೀವು ಅಂದ್ರೆ ನಿಮ್ಮವರು ಎಂದರ್ಥ ಇಲ್ಲಿ. ಅಂದ್ರೆ ನೀವು ಅಂದ್ರೆ ನೀವೇ ಕಲುಷಿತ ಮಾಡಿದ್ದೀರಾ, ನೀವೇ ಮಲಿನ ಮಾಡಿದ್ದೀರಾ ಅಂತ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ನೀವು ಅಂದ್ರೆ ನಿಮ್ಮವರು, ಅಂದ್ರೆ ಮನುಷ್ಯ ಕುಲ, ಮಾನವ ಕುಲದಿಂದ ಈ ತರ ಆಗಿದೆ ಎನ್ನುವ ಅರ್ಥದಲ್ಲಿ ಜಲದೇವತೆ ಹೇಳ್ತಿದ್ದಾರೆ. ಮನೋಹರ ಮತ್ತೆ ಪ್ರಶ್ನೆ ಮಾಡ್ತಾನೆ ಜಲದೇವತೆನ, ನಮ್ಮವರೇನು ಶುದ್ಧಳಾಗಿ ಹರಿಯಬಾರದೆಂದು ತಾಕೀತು ಮಾಡಿದ್ದಾರೆಯೇ? ನಿನ್ನ ನೀರಿನಿಂದ ನಮಗೀಗ ಉಳಿಗಾಲವಿಲ್ಲ. ಆತ ಮರುಪ್ರಶ್ನೆ ಹಾಕ್ತಾ ಇದ್ದಾನೆ, ನಮ್ಮವರೇನು ಶುದ್ಧಳಾಗಿ ಅಂದ್ರೆ ನೀನು ಸ್ವಚ್ಛವಾಗಿ ಹರಿಯಬಾರದೆಂದು ಏನು ನಿರ್ಬಂಧ ಹಾಕಿದ್ದಾರೆಯೇ, ಆ ಥರ ಹೇಳಿದ್ದಾರೆಯೇ? ನಿನ್ನ ನೀರಿನಿಂದ ನಮಗೀಗ ಉಳಿಗಾಲ ಇಲ್ಲ, ನಿನ್ನ ನೀರು ಕಲುಷಿತಗೊಂಡಿರೋದ್ರಿಂದ ನಿನ್ನ ನೀರನ್ನು ನಾವು ಉಪಯೋಗಿಸೋದ್ರಿಂದ ನಮಗುಳಿಗಾಲವಿಲ್ಲ, ನೀವು ನಮ್ಮವರೇ ಎಂದು ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಂತ ಜಲದೇವತೆಗೆ ಮರುಪ್ರಶ್ನೆಯನ್ನ ಮನೋಹರ ಹಾಕ್ತಾ ಇದ್ದಾನೆ. ಮಕ್ಕಳೇ, ಜಲದೇವತೆ ಸೌಮ್ಯವಾಗಿ ಉತ್ತರಿಸ್ತಾರೆ, ಇಲ್ಲ ಮಕ್ಕಳೇ, ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ. ನನ್ನ ಮಾತುಗಳನ್ನು ಕೇಳಿ ಪರಿಶುದ್ಧಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ ಅಲ್ವಾ ಮಕ್ಕಳೇ? ನೀವೇ ಯೋಚನೆ ಮಾಡಿ, ನದಿ ತನ್ನಷ್ಟಕ್ಕೆ ತಾನೇ ಮಲಿನಗೊಂಡ್ತಾ, ತನ್ನಷ್ಟಕ್ಕೆ ತಾನೇ ಕಲುಷಿತಗೊಂಡ್ತಾ? ಇಲ್ಲ, ಇದನ್ನು ಮಾಡಿದವರು ಯಾರು? ಮನುಷ್ಯ. ಈ ಮನುಷ್ಯ ಮಾಡಿರುವಂತಹ
ಚಟುವಟಿಕೆಗಳಿಂದ, ಅವನು ಮಾಡಿರುವಂತಹ ಕ್ರಿಯೆಗಳಿಂದ ನೀರು ಮಲಿನಗೊಂಡಿದೆ. ಈ ಮಾತನ್ನ ಜಲದೇವತೆ ಮಕ್ಕಳಿಗೆ ವಿವರಿಸ್ತಾ ಇದ್ದಾರೆ. ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಮಕ್ಕಳೇ, ನನ್ನ ಮಾತುಗಳನ್ನು ಕೇಳಿ ಪರಿಶುದ್ಧಳಾಗಿ ಹರಿಯುವ ನೀರನ್ನ, ಶುದ್ಧವಾಗಿರುವಂತಹ ನೀರನ್ನ ಕಲುಷಿತಗೊಳಿಸಿರುವಂಥದ್ದು, ಮಲಿನಗೊಳಿಸಿರುವಂಥದ್ದು ಮನುಷ್ಯರೇ ಅಂತ ಇಲ್ಲಿ ಜಲದೇವತೆ ಮಕ್ಕಳು ಹೇಳ್ತಾ ಇದ್ದಾರೆ. ಜಲದೇವತೆ ಇಲ್ಲಿ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯರಹಿತಳಾಗಿ ಹರಿಯುತ್ತಿದ್ದೆ ಅಲ್ವಾ ಮಕ್ಕಳೇ. ನಿಮ್ಗೆ ಈಗಾಗಲೇ ಗೊತ್ತಿದೆ ಈ ವಿಷಯ ಎಲ್ಲ. ಬಹಳಷ್ಟು ಹಿಂದೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜಿ ನಿಮ್ಗೆ ಇದನ್ನು ತಿಳಿಸಿರ್ತಾರೆ ಅಂತ ಭಾವಿಸಿರ್ತೀನಿ ಮಕ್ಕಳೇ. ಹಿಂದೆ ಎಲ್ಲ ನದಿಗಳು ಅತ್ಯಂತ ಶುಭ್ರವಾಗಿ ಹರಿತಿದ್ದು ಅಲ್ವಾ. ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು. ಜಲದೇವತೆ ಹೇಳ್ತಿದ್ದಾರೆ, ಇತ್ತೀಚೆಗೆ ಮಾಲಿನ್ಯ ಆಗಿರುವಂಥದ್ದು ಬಹಳಷ್ಟು ವರ್ಷಗಳ ಹಿಂದ ಇಲ್ಲಿಯವರೆಗೂ ಸಹ ಮಾಲಿನ್ಯರಹಿತಳಾಗಿ ಹರಿಯುತ್ತಿದ್ದೆ. ಅಂದರೆ ಗಲೀಜಾಗಿರಲಿಲ್ಲ, ಕಲುಷಿತಗೊಂಡಿರಲಿಲ್ಲ. ಆದರೆ ಈಗ ಈ ಮನುಷ್ಯರು ನನ್ನನ್ನು ಕಲುಷಿತಗೊಳಿಸಿದ್ದಾರೆ. ಹಿಂದೆ ಎಲ್ಲ ನನ್ನ ನೀರನ್ನೇ ಕುಡಿಯುತ್ತಿದ್ದರು, ಅವರು ಆರೋಗ್ಯವಾಗಿದ್ದರು, ಸದೃಢವಾಗಿದ್ದರು ಅಂತ ಇಲ್ಲಿ ಜಲದೇವತೆ ಹೇಳ್ತಿದ್ದಾರೆ. ಜೊತೆಗೇನ್ ಮಾಡ್ತಿದ್ರು, ನೀರು ಕುಡಿಯುವುದರ ಜೊತೆಗೆ ಆಹಾರ ತಯಾರಿಕೆಗೂ ಸಹ ಬಳಸ್ತಿದ್ರು ಅಲ್ವಾ ಮಕ್ಕಳೇ. ತರಕಾರಿಗಳು, ಹಣ್ಣುಗಳು, ದವಸ ಧಾನ್ಯಗಳನ್ನ ಬೆಳಿಬೇಕು ಅಂದ್ರೂ ಸಹ ನೀರು ಬೇಕಾಗಿತ್ತು. ಹಿಂದೆ ಎಲ್ಲ ಮಾಲಿನ್ಯರಹಿತವಾಗಿದ್ದಂತಹ ನದಿಯಿಂದ ಎಲ್ಲ ಚಟುವಟಿಕೆಗಳಿಗೆ ನನ್ನ ನೀರನ್ನೇ ಉಪಯೋಗಿಸ್ತಿದ್ರು ಅಂತ ಇಲ್ಲಿ ಜಲದೇವತೆ ಹೇಳ್ತಿದ್ದಾರೆ. ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದು ಎಲ್ಲವೂ ಸಂತೋಷದಿಂದ ಇದ್ದವು. ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ. ಹೌದಲ್ವ ಮಕ್ಕಳೇ. ಕೇವಲ ಮನುಷ್ಯರಿಗೆ ಮಾತ್ರ ನೀರು ಉಪಯೋಗಕಾರಿಯಲ್ಲ, ಜಲಚರಗಳಿಗೂ ಸಹ, ಪ್ರಾಣಿಗಳಿಗೂ ಸಹ ನೀರಿನ ಅವಶ್ಯಕತೆ ಇದೆ. ಶುಭ್ರವಾದಂತಹ ನೀರು, ಶುದ್ಧವಾದಂತಹ ನೀರಿದ್ರೆ ಜಲಚರಗಳು ಸಹ ನೀರಿನಲ್ಲಿ ವಾಸ ಮಾಡ್ತವೆ. ಅದೇ ಕೊಳಕಾಗಿರುವಂತಹ ನೀರಿದ್ರೆ ಏನಾಗುತ್ತೆ ಮಕ್ಕಳೇ, ಹೌದಲ್ವಾ. ಅವು ಸಹ ಅದರಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಮನುಷ್ಯರು ಯಾವ ರೀತಿಯಲ್ಲಿ ಪ್ರಕೃತಿಗೆ ತೊಂದರೆ ಮಾಡ್ತಾ ಇದ್ದೀವಿ ಅಂತ ಗಮನಿಸಿ ಮಕ್ಕಳೇ. ಇಲ್ಲಿ ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಅಂದರೆ ಎಣಿಸಲಾರದಷ್ಟು ಜಲಚರ ಜೀವಿಗಳಿದ್ದು ಎಲ್ಲವೂ ಸಂತೋಷದಿಂದ ಇದ್ದವು ಮೊದಲು. ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ. ತನ್ನ ನೋವನ್ನು ಮಕ್ಕಳ ಹತ್ರ ಜಲದೇವತೆ ಹೇಳ್ಕೊತಿದ್ದಾಳೆ ಮಕ್ಕಳೇ. ಜಲದೇವತೆ, ನನ್ನನ್ನು ಮನುಷ್ಯರು ಮನ ಬಂದಂತೆ ಬಳಸುತ್ತಿದ್ದಾರೆ. ಹೌದಲ್ವ ಮಕ್ಕಳೇ. ನಾವು ನಮಗೆ ಇಷ್ಟ ಬಂದಂತೆ ನಾವು ನದಿಯ ನೀರನ್ನು ಬಳಸ್ತಾ ಇರೋದ್ರಿಂದ, ನದಿಯ ನೀರಿಗೆ ಕೊಳಕನ್ನು ಬಿಡ್ತಾ ಇರೋದ್ರಿಂದ ಜಲದೇವತೆ ಈ ರೀತಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು, ಕಸದ ರಾಶಿಗಳನ್ನು ನನ್ನೊಳಕ್ಕೆ ಎಸೆಯುತ್ತಿದ್ದಾರೆ ಹೇಳ್ತಾ ಇದ್ದಾಳೆ ಜಲದೇವತೆ. ಕಾರ್ಖಾನೆಗಳನ್ನ ಎಲ್ಲಿ ಹೆಚ್ಚಾಗಿ ಸ್ಥಾಪಿಸ್ತಾರೆ ಅಂದರೆ ನದಿಯ ದಂಡೆಯಲ್ಲೇ ಸ್ಥಾಪಿಸ್ತಾರೆ. ಯಾಕೆಂದರೆ ನದಿಯ ನೀರಿಗೆ ಕೊಳಕು ನೀರನ್ನು ಬಿಡ್ತಾರೆ, ಜೊತೆಗೆ ಆ ಕಾರ್ಖಾನೆಗಳಿಗೆ ಬೇಕಾದಂತಹ ನೀರಿಗೆ ಆ ನದಿಯ ನೀರನ್ನೇ ಅವಲಂಬಿಸಿರ್ತಾರೆ ಮಕ್ಕಳೇ. ಕಾರ್ಖಾನೆ ಅಂತ ಹೇಳಿದ್ಮೇಲೆ ನಾವು ಅಲ್ಲಿ ರಾಸಾಯನಿಕ ಪದಾರ್ಥಗಳು ಇರ್ತವೆ. ಅವು ಜೀವ ಸಂಕುಲಕ್ಕೆ ಅಪಾಯಕಾರಿಯಾದಂತಹ ಪದಾರ್ಥಗಳು. ಅಂತಹ ಪದಾರ್ಥಗಳನ್ನ ನದಿಯ ನೀರಿಗೆ ಇಟ್ಟಾಗ ನದಿಯ ನೀರೆಲ್ಲ ಏನಾಗುತ್ತೆ ಮಕ್ಕಳೇ, ಕಲುಷಿತಗೊಳ್ಳುತ್ತೆ. ಕಸದ ರಾಶಿಗಳನ್ನ ತೆಗೆದುಕೊಂಡು ಹೋಗಿ ನಾವೇನು ಮಾಡ್ತೀವಿ, ನೀರುಳಿಕೆ ಎಸಿತೀವಿ. ಅಂತಹ ಸಂದರ್ಭದಲ್ಲಿ ನೀರು ಕೊಳಕಾಗಲ್ವ ಮಕ್ಕಳೇ? ಖಂಡಿತ ಆಗತ್ತೆ. ಈಗ ಹೇಳಿ, ಇದಕ್ಕೆಲ್ಲ ಕಾರಣ ಮನುಷ್ಯರೋ ಅಥವಾ ಜಲದೇವತೆನೋ ಅಲ್ವಾ ಮಕ್ಕಳೇ? ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಕ್ಕೆ ಹರಿಯ ಬಿಟ್ಟಿದ್ದಾರೆ. ಚಿತ್ರಗಳನ್ನ ಗಮನಿಸಿ ಮಕ್ಕಳೇ, ನಿಜ ಅಲ್ವಾ? ಇಂತಹ ಸನ್ನಿವೇಶಗಳನ್ನ ನಾವು ಸುಮಾರು ಕಡೆ ನೋಡಿರ್ತೀವಿ. ಊರಿನಿಂದ ಬರುವಂತಹ, ನಗರದಿಂದ ಬರುವಂತಹ ಚರಂಡಿ ನೀರನ್ನೆಲ್ಲ ನದಿಯ ನೀರಿಗೆ ಬಿಡೋದ್ರಿಂದ ನೀರೇನಾಗುತ್ತೆ, ಕಲುಷಿತಗೊಳ್ಳುತ್ತೆ. ಗಮನಿಸಿ, ಈ ಚಿತ್ರಗಳನ್ನ ಗಮನಿಸಿ ಮಕ್ಕಳೇ. ಈ ಚಿತ್ರಗಳನ್ನೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ನದಿಯ ನೀರು ಹೇಗೆ ಕಲುಷಿತಗೊಳ್ತಾ ಇದೆ. ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯಲು ಸಾಧ್ಯ? ನೀವೇ ಯೋಚಿಸಿ ಮಕ್ಕಳೇ. ಹೇಳ್ತಾ ಇದ್ದಾರೆ ಇಲ್ಲಿ ಜಲದೇವತೆ, ಇಷ್ಟೆಲ್ಲ ಶೋಷಣೆ ಆಗ್ತಿದೆ, ನನ್ನ ಮೇಲೆ ದೌರ್ಜನ್ಯ ಆಗ್ತಿದೆ, ಇಷ್ಟೆಲ್ಲ ದೌರ್ಜನ್ಯಕ್ಕೆ ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯಲು ಸಾಧ್ಯ? ಮಕ್ಕಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾಳೆ ಜಲದೇವತೆ. ನೀವೇ ಯೋಚಿಸಿ ಮಕ್ಕಳೇ. ಮಕ್ಕಳು ಆಕೆ ಹೇಳೋದ್ನೆಲ್ಲ ಸಮಾಧಾನವಾಗಿ ಕೇಳ್ತಿದ್ದಾರೆ. ಮಕ್ಕಳು, ನೀನು ಹೇಳುತ್ತಿರುವುದಾದರೂ ಏನು? ಮಕ್ಕಳು ಈಗ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ದೋ.
ಹೌದಲ್ವಾ? ಈ ನೀರು ಮಲಿನಗೊಳ್ಳೋದಿಕ್ಕೆ, ನದಿ ಮಲಿನಗೊಳ್ಳೋದಿಕ್ಕೆ ಮನುಷ್ಯರಾದ ನಾವೇ ಕಾರಣರಾಗಿದ್ದು ನಾವು ಜಲದೇವತೆಯನ್ನು ದೂಷಿಸ್ತಾ ಇದ್ದೀವಲ್ಲ ಅಂತ ಮಕ್ಕಳು ಚಿಂತೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಪ್ರಶ್ನೆಯನ್ನು ಕೇಳ್ತಾರೆ. ನೀನು ಹೇಳುತ್ತಿರುವುದಾದರೂ ಏನು? ಜಲದೇವತೆ ಹೇಳ್ತಾರೆ, ನಾನು ಹೇಳುವುದಿಷ್ಟೇ, ಮನುಷ್ಯರು ಹೀಗೆಯೇ ಮಾಲಿನ್ಯ ಮಾಡುವುದನ್ನು ಮುಂದುವರಿಸಿದ್ದಾದರೆ ಯೋಚನೆ ಮಾಡಿ ಮಕ್ಕಳೇ, ಮುಂದೆ ಏನಾಗುತ್ತೆ ಅಂತ. ಆಕೆ ಜಲದೇವತೆ ಹೇಳ್ತಾ ಇದ್ದಾಳೆ, ಈ ರೀತಿ ಮಾಲಿನ್ಯ ಮಾಡ್ತಾರನ್ನ ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ರೆ ಏನಾಗುತ್ತೆ? ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ. ವಿಷಕನ್ಯೆ ಅಂದರೆ ಇಡೀ ದೇಹವೆಲ್ಲ ವಿಷದಿಂದ ಕೂಡಿರುವಂಥದ್ದು, ಅಂತಹ ಕನ್ಯೆ ಆಗ್ಬಿಡ್ತೀನಿ ನಾನು ಅಂತ ಜಲದೇವತೆ ಹೇಳ್ತಾ ಇದ್ದಾಳೆ. ನಾನು ಯಾರ ಬಳಿ ಹೇಳ್ಕೊಳ್ಳಿ ನನ್ನ ನೋವನ್ನು? ನಾನು ಯಾರಿಗೆ ಹೇಳಬೇಕು ಮಕ್ಕಳೇ? ನೀವೇ ಹೇಳಿ ಅಂತ ಮಕ್ಕಳನ್ನು ಜಲದೇವತೆ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಮಕ್ಕಳು ಚಿಂತಾಕ್ರಾಂತರಾಗಿ ಅವರು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿರ್ತಾರೆ. ಅವರು ಚಿಂತೆಯಲ್ಲಿ ತೊಡಗಿದ್ದಾರೆ. ದೇವತೆಯೇ, ನೀನು ಮತ್ತೆ ಮೊದಲಿನಿಂತಾಗಲು ಸಾಧ್ಯವಿಲ್ಲವೇ ಅಂತ ಮಕ್ಕಳೇನು ಮಾಡ್ತಾ ಇದ್ದಾರೆ? ಜಲದೇವತೆಗೆ ಮರು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಮೊದಲಿನಿಂತಾಗಲು ಸಾಧ್ಯವಿಲ್ಲವೇ ಎಂದು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅಂದರೆ ಪರಿಶುದ್ಧಳಾಗಿ ಹರಿಯೋದಿಕ್ಕೆ ಸಾಧ್ಯವಿಲ್ವಾ ಅಂತ ಮಕ್ಕಳು ಕೇಳ್ತಿದ್ದಾರೆ ಮಕ್ಕಳೇ. ಅದಕ್ಕೆ ಜಲದೇವತೆ ಹೇಳ್ತಾಳೆ, ಇದೇ ಮಕ್ಕಳೇ, ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಅಂದರೆ ನಾವೇನು ಕಾರ್ಖಾನೆಗಳಿಂದ ಬರುವಂತಹ ನೀರನ್ನೆಲ್ಲ ನದಿಗೆ ಬಿಡ್ತೀವೋ, ಊರು ಮತ್ತು ನಗರಗಳಿಂದ ಬರುವಂತಹ ನೀರನ್ನು, ಕೊಳಚೆ ನೀರನ್ನು ನಾವು ಏನು ನದಿಗೆ ಬಿಡ್ತೀವೋ, ಮತ್ತು ತ್ಯಾಜ್ಯ ವಸ್ತುಗಳನ್ನ, ಕಸದ ರಾಶಿಯನ್ನು ನೀರಿಗೆ ಹಾಕ್ತೀವೋ, ಇವೆಲ್ಲ ನಾವು ಬಿಟ್ಟಾಗ ನಾವು ನದಿಯ ನೀರನ್ನು ಶುದ್ಧವಾಗಿ ಇಟ್ಕೊಬಹುದು. ಎಲ್ಲರೂ ನನ್ನನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು ಅಂತ ಜಲದೇವತೆ ಕೇಳ್ತಾ ಇದ್ದಾಳೆ. ಇಲ್ಲಿ ನೋಡಿ, ನದಿಯ ನೀರನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಅದರಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನ ತೆಗೆಯುತ್ತಿರುವ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಜಲದೇವತೆ, ನನ್ನಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ಪರಿಶುದ್ಧಳಾಗಿ ಹರಿಯಬಲ್ಲೆ. ಅಂದರೆ ನನ್ನಲ್ಲಿ ಯಾವುದೇ ರೀತಿಯ ಕೊಳಕು ವಸ್ತುಗಳನ್ನ, ಮಲಿನ ವಸ್ತುಗಳನ್ನ, ತ್ಯಾಜ್ಯ ವಸ್ತುಗಳನ್ನ, ಕಸದ ರಾಶಿಯನ್ನು ನನ್ನಲ್ಲಿ ಹಾಕಬೇಡಿ. ಆ ರೀತಿ ನೀವೇನು ಹಾಕಲಿಲ್ಲ ಅಂದಾಗ ನಾನು ಪರಿಶುದ್ಧಳಾಗಿ ಹರಿತೀನಿ ಅಂತ ನದಿಯಲ್ಲಿ, ಅಂದರೆ ಜಲದೇವತೆ ಹೇಳ್ತಾ ಇದ್ದಾರೆ. ಹಾಗಾದರೆ ಈಗ ಹೇಳಿ ಮಕ್ಕಳೇ, ನನಗಾಗಿ ನೀವೇನು ಮಾಡಬಲ್ಲಿರಿ? ಯೋಚನೆ ಮಾಡಬೇಕಲ್ವ ಮಕ್ಕಳೇ? ನದಿಗೋಸ್ಕರ ನಾವೇನು ಮಾಡ್ಬೋದು? ನದಿಯನ್ನು ಪರಿಶುದ್ಧವಾಗಿ ಇಟ್ಕೊಬೇಕು ಅಂದರೆ ನಾವೇನು ಮಾಡ್ಬೋದು ಅಂತ ನೀವು ಯೋಚನೆ ಮಾಡಿ. ಇಲ್ಲಿ ಮಕ್ಕಳು ಏನು ಹೇಳ್ತಾರೆ ಅಂತ ಕೇಳೋಣವಾ? ಬನ್ನಿ ಮಕ್ಕಳೆಲ್ಲ. ತಾಯಿ, ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. ಅಂದರೆ ನದಿಯ ನೀರು ಕೊಳಕಾಗದ ರೀತಿ ಇರುವ ಹಾಗೆ ಮಾಲಿನ್ಯವನ್ನು ತಡೆಯೋದಕ್ಕೆ ನಾವೆಲ್ಲ ಶ್ರಮಿಸ್ತೀವಿ ಅಂತ ಮಕ್ಕಳೇನು ಮಾಡ್ತಾ ಇದ್ದಾರೆ? ಜಲದೇವತೆಗೆ ಹೇಳ್ತಾ ಇದ್ದಾರೆ. ಹಿಂದಿನಿಂದಲೇ ಪಣ ತೊಟ್ಟು ನಿನ್ನನ್ನು ಪರಿಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ. ತಾಯಿ, ನಮಗೀಗ ಅರಿವಾಗಿದೆ ನದಿಯ ಮಾಲಿನ್ಯಕ್ಕೆ ಕಾರಣಗಳೇನು, ನೀನಿಷ್ಟೊಂದು ಕೊಳಕಾಗಿರೋದಕ್ಕೆ ಕಾರಣ ಏನು ಅಂತ ನಮಗೀಗ ಅರ್ಥ ಆಗಿದೆ. ತಾಯಿ, ನಾವು ಇಂದಿನಿಂದಲೇ, ಅಂದರೆ ಈ ದಿನದಿಂದಲೇ ಪಣ ತೊಡ್ತೀವಿ ನಿನ್ನನ್ನು ಪರಿಶುದ್ಧಳಾಗಿಡೋದಕ್ಕೆ ಅಂತ ಮಕ್ಕಳು ಹೇಳ್ತಾರೆ. ಆಗ ಜಲದೇವತೆ ಹೇಳ್ತಾರೆ, ಧನ್ಯ ಮಕ್ಕಳೇ, ಧನ್ಯ. ಅಂದರೆ ನೀವು ಹೇಳಿದ ಮಾತನ್ನು ಕೇಳಿ ನನಗೆ ಸಮಾಧಾನ ಆಗಿದೆ, ನಾನು ಧನ್ಯಳಾದೆ ಅಂತ ಆಕೆ ಏನು ಮಾಡ್ತಾಳೆ ಅಂದರೆ ಅಂತರ್ಧಾನಳಾಗ್ತಾಳೆ. ಅಂದರೆ ಕಣ್ಮರೆ ಆಗ್ತಾಳೆ, ಮಾಯವಾಗ್ತಾಳೆ. ಆಮೇಲೆ ಮಕ್ಕಳು ಏನು ಮಾಡ್ದು ಅಂದರೆ, ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಡುವ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು ಮಕ್ಕಳೇ. ನದಿಯನ್ನು ಶುದ್ಧವಾಗಿ ಇಟ್ಕೊಬೇಕು ಅಂದರೆ ನಾವೇನು ಮಾಡಬೇಕು ಅಂತ ಏನು ಮಾಡ್ತಾರೆ? ಹೆತ್ತವರು ತನ್ನ ತಂದೆ ತಾಯಿಗಳ ಹತ್ರ ಚರ್ಚೆ ಮಾಡಿ, ಜೊತೆಗೆ ಊರಿನವರ ಹತ್ರ ಎಲ್ಲ ಚರ್ಚೆ ಮಾಡಿ ನದಿಯನ್ನು ಶುಚಿಯಾಗಿಡುವಂತಹ ಜವಾಬ್ದಾರಿಯನ್ನು ವಹಿಸ್ಕೊಂತಾರೆ ಮಕ್ಕಳೇ. ಹೌದಲ್ವಾ? ನೀರಿನ ಮೂಲಗಳನ್ನು ಶುದ್ಧವಾಗಿ ಇಟ್ಕೊಂಡಿಲ್ಲ ಅಂದರೆ ಯಾವ ರೀತಿ ವಿಪತ್ತನ್ನು ನಾವು ಎದುರಿಸ್ಬೇಕಾಗತ್ತೆ ಅನ್ನೋದನ್ನ ನಾವು ಈ ನದಿಯ ಅಳಲು ಪಾಠದಿಂದ ಅರ್ಥ ಮಾಡಿಕೊಂಡು ಅಲ್ವಾ ಮಕ್ಕಳೇ? ಹೌದು, ನಾವು ನಮ್ಮ ಸ್ವಂತಕ್ಕೋಸ್ಕರ, ನಮಗೋಸ್ಕರ ನಾವೇನು ಮಾಡ್ತೀವಿ? ನೀರಿನ ಮೂಲಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀವಿ. ಆ ನೀರಿನ ಮೂಲಗಳನ್ನ ಈಗಲೂ ಸಹ ನಾವು ಶುದ್ಧವಾಗಿ ಇಟ್ಕೊಬೇಕು ಅಂದರೆ ನಾವೇನೆಲ್ಲ ಮಾಡ್ಬೋದು ಅನ್ನೋದನ್ನ ಈ ನದಿ ಹಳಲು ಪಾಠದಿಂದ ಅರ್ಥ ಮಾಡಿಕೊಂಡು ಅಲ್ವಾ ಮಕ್ಕಳೇ? ಬನ್ನಿ, ಇಲ್ಲಿವರೆಗೂ ನೀವೇನು ಕಲ್ತ್ಕೊಂಡ್ರಿ ಅದರಲ್ಲಿ ಕೆಲವು ಪದಗಳ ಅರ್ಥ ಬಂದಿದೆ ಮಕ್ಕಳೇ. ಅಂದರೆ ಕೆಲವು ಕಠಿಣ ಪದಗಳು ಬಂದಿದ್ದಾವೆ, ಅದರ ಅರ್ಥಗಳನ್ನ ತಿಳ್ಕೊಳ್ಳೋಣ. ಅಂತರ್ಧಾನ. ಅಂತರ್ಧಾನ ಅಂದರೆ
ಕಣ್ಮರೆಯಾಗು ಮಾಯವಾಗು. ಇಲ್ಲಿ ಜಲದೇವತೆ ಕಣ್ಮರೆಯಾಗ್ತಾಳಲ್ಲ ಮಕ್ಕಳ ಹತ್ರ ಮಾತಾಡಿದ ಮೇಲೆ, ಅದು. ಅನಾಹುತ. ಅನಾಹುತ ಅಂದರೆ ತೊಂದರೆ, ಅಪಾಯ. ಕೊಳಕು. ಕೊಳಕು ಅಂದರೆ ಮಲಿನ, ಗಲೀಜು. ಜಲಚರ, ನೀರಿನಲ್ಲಿ ವಾಸಿಸುವ ಜೀವಿಗಳು. ಮಕ್ಕಳೇ, ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ಪದಗಳ ಅರ್ಥವನ್ನು ಬರ್ಕೊಳ್ಳಿ. ಮಾಲಿನ್ಯರಹಿತ. ಮಾಲಿನ್ಯರಹಿತ ಅಂದರೆ ಮಲಿನತೆ ಇಲ್ಲದ ಅಥವಾ ಕೊಳೆ ಇಲ್ಲದ ಎನ್ನುವಂಥ ಪದವನ್ನು ನಾವು ಬಳಸಬಹುದು. ವಿಷಕನ್ಯೆ. ಇಡೀ ದೇಹ ವಿಷದಿಂದ ಕೂಡಿದವಳು. ವಿಷಕನ್ಯೆ ಅಂದರೆ ಇಡೀ ದೇಹ ವಿಷದಿಂದ ಕೂಡಿದವಳು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸಂಕುಲ. ಸಮೂಹ ಅಥವಾ ಗುಂಪು ಅನ್ನುವಂತಹ ಪದನೂ ಸಹ ನಾವು ಬಳಸ್ಬೋದು ಮಕ್ಕಳೇ. ಶೋಷಣೆ. ತುಳಿತ ಅಥವಾ ಹಿಂಸೆ ಎನ್ನುವಂತಹ ಪದವನ್ನು ಬಳಸ್ಬೋದು. ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊತಾ ಇದ್ದೀರಲ್ವ ಮಕ್ಕಳೇ? ಬರ್ಕೊಳ್ಳಿ ಮಕ್ಕಳೇ. ಈಗ ನೀವು ಕಲಿತಂತಹ ಕಲಿಕಾಂಶಗಳ ಮೇಲೆ ಏನು ನೀವು ನದಿ ಹಾಳಲು ಪಾಠದಲ್ಲಿ ಕಲ್ತರೋ ಅದರ ಮೇಲೆ ನಾವು ಕೆಲವು ಚಟುವಟಿಕೆಗಳನ್ನ ಮಾಡೋಣ ಮಕ್ಕಳೇ. ಸಿದ್ಧರಿದ್ದೀರಲ್ವಾ? ಗಮನಿಸಿ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೀರಿ. ಈ 4 ಪದಗಳಲ್ಲಿ ಸರಿಯಾದ ಪದವನ್ನು ಆಯ್ದು ನೀವು ಅಲ್ಲಿ ಬರಿಬೇಕಾಗತ್ತೆ. ಮೊದಲನೆಯದು, ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್. ಒಂದನೇದು ಉಪಕಾರಿ, ಸಹಕಾರಿ, ಅಪಾಯಕಾರಿ, ಆರೋಗ್ಯಕಾರಿ. ಯಾವುದು ಉತ್ತರ ಮಕ್ಕಳೇ? ಹೌದು ಮಕ್ಕಳೇ, ಸರಿಯಾದ ಉತ್ತರ. ನಿಮ್ಮ ಊಹೆ ಸರಿಯಾಗಿದೆ. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ. ಇದು ನಿಮ್ಮ ಪಠ್ಯಪುಸ್ತಕದಲ್ಲೂ ಇದೆ ಮಕ್ಕಳೇ, ಹಾಗೆ ಗುರುತನ್ನು ಹಾಕ್ಕೊಳ್ಳಿ. ಎರಡನೆಯದು, ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು. ಒಂದನೇದು ಸೌಜನ್ಯ, ಎರಡನೇದು ಕಾರುಣ್ಯ, ಪ್ರೀತಿ, ದೌರ್ಜನ್ಯ. ಯಾವುದು ಮಕ್ಕಳೇ ಸರಿಯಾದ ಉತ್ತರ? ಹೌದು, ದೌರ್ಜನ್ಯ ಅನ್ನುವಂಥದ್ದು ಸರಿಯಾದ ಉತ್ತರ. ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಬನ್ನಿ ಮಕ್ಕಳೇ, ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಹೇಳಕ್ಕೆ ಸಿದ್ಧರಿದ್ದೀರಲ್ಲ? ಮೊದಲನೇ ಪ್ರಶ್ನೆ, ನದಿಯ ಮಧ್ಯದಿಂದ ಯಾರು ಧುತ್ತನೆ ಪ್ರತ್ಯಕ್ಷಳಾದಳು? ಯಾರು ಮಕ್ಕಳೇ? ಹೌದು, ನದಿಯ ಮಧ್ಯದಿಂದ ಜಲದೇವತೆ ಧುತ್ತನೆ ಪ್ರತ್ಯಕ್ಷಳಾದಳು. ಬರ್ಕೊಂತಿದ್ದೀರಲ್ಲ ಮಕ್ಕಳೇ? ಮತ್ತೊಂದು, ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು? ಯಾರ ಸಹಾಯ ಪಡೆದ್ರು ಮಕ್ಕಳು? ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಮೂರನೇ ಪ್ರಶ್ನೆ, ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು? ಏನು ಮಾಡ್ಬೋದು ಮಕ್ಕಳೇ ನಾವು? ಹೌದು, ನದಿ ಶುದ್ಧವಾಗಿ ಹರಿಯುವಂತಾಗಲು ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಳ್ಳಬೇಕು. ನದಿಗೆ ಯಾವುದೇ ಮಲಿನ ವಸ್ತು ಹಾಕಲಿಲ್ಲ ಅಂದರೆ ನದಿ ಶುದ್ಧವಾಗಿಯೇ ಹರಿಯುತ್ತೆ. ಮಕ್ಕಳೇ, ನಾವು ತರಗತಿಯ ಕೊನೆಯ ಹಂತದಲ್ಲಿದ್ದೇವೆ. ಗೃಹಪಾಠ. ನೀವು ಇಲ್ಲಿಯವರೆಗೂ ಏನನ್ನು ಕಲ್ತಿದ್ದೀರಿ ಅನ್ನೋದ್ರ ಮೇಲೆ ನಾನು ಕೆಲವು ಪ್ರಶ್ನೆಗಳನ್ನ ನಿಮಗೆ ನೀಡ್ತೀನಿ ಮಕ್ಕಳೇ. ಅದಕ್ಕೆ ಉತ್ತರವನ್ನು ಬರೆದು ನಿಮ್ಮ ಶಾಲಾ ಶಿಕ್ಷಕರ ಬಳಿ ತೋರಿಸ್ಬೇಕಾಗತ್ತೆ ಮಕ್ಕಳೇ. ಸಿದ್ಧರಿದ್ದೀರಲ್ಲ? ಬರ್ಕೊಳ್ಳಿ ಮಕ್ಕಳೇ. ನದಿಗಳ ಮಾಲಿನ್ಯವನ್ನು ತಡೆಗಟ್ಟುವ ಅಂಶಗಳನ್ನು ಪಟ್ಟಿ ಮಾಡಿ ಬರೆಯಿರಿ. ಎರಡನೇದು, ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು? ಇಲ್ಲಿ ಮಕ್ಕಳ ಬಳಿ ಕೇಳೋದು ಜಲದೇವತೆ. ಒಂದು ವೇಳೆ ಜಲದೇವತೆ ನಿಮ್ಮನ್ನೇ ಪ್ರಶ್ನೆ ಮಾಡಿದ್ರೆ ನೀವು ಉತ್ತರ ಏನು ಕೊಡ್ತೀರಾ ಅನ್ನೋದನ್ನು ಸಹ ನೀವು ಬರೆಯಬೇಕಾಗತ್ತೆ ಮಕ್ಕಳೇ. ಮೂರನೇದು, ನದಿಗಳ ಮಾಲಿನ್ಯ ಯಾವ ಕಾರಣಗಳಿಂದಾಗುತ್ತದೆ ಎಂಬುದನ್ನು ಓದಿ ತಿಳಿಯಿರಿ ಹಾಗೂ ಹಿರಿಯರಿಂದ ಕೇಳಿ ತಿಳಿಯಿರಿ. ಮಕ್ಕಳೇ, ನದಿಗಳು ಕಲುಷಿತಗೊಳ್ಳೋದು ಯಾಕೆ, ಯಾವ ಕಾರಣದಿಂದ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳಿ, ಓದಿ. ಜೊತೆಗೆ ನಿಮ್ಮ ಮನೇಲಿರುವಂಥ ಹಿರಿಯರನ್ನ, ದೊಡ್ಡವ್ರನ್ನ ಕೇಳಿ ಮಕ್ಕಳೇ, ಅವರು ಸಹ ನಿಮಗೆ ಹೇಳ್ತಾರೆ. ಇಲ್ಲಿಯವರೆಗೂ ತರಗತಿಯನ್ನು ಪ್ರಸ್ತುತಪಡಿಸಿದವರು ನೇತ್ರಾವತಿ MS, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಭವಾನಿನಗರ, ಬೆಂಗಳೂರು ದಕ್ಷಿಣ ವಲಯ 1. ವಂದನೆಗಳು ಮಕ್ಕಳೇ. ಅನುದಿನ